ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಉದಯ್ ವ್ಲಾಗ್ಸ್. ಇವತ್ತು ಸಂಡೇ, ಮನೆಗೆ ಮಮ್ಮಿ ಕೂಡ ಬಂದಿದ್ದರು. ಎಲ್ಲರೂ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ವಿ. ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟ್ ತುಂಬಾ ಇದೆ. ಹಾಗೆ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ನಮ್ಮೂರು ಸಿದ್ದಾಪುರ, ಸಾಗರದಿಂದ ಸಿದ್ದಾಪುರ ತುಂಬ ದೂರ ಏನಾಗಲ್ಲ, 1 ಅವರ್ ಜರ್ನಿ ಇರುತ್ತೆ. ಸೊ ಕಾರಲ್ಲಿ ಅಂದರೆ ಇನ್ನೂ ಸ್ವಲ್ಪ ಬೇಗ ಹೋಗ್ಬೋದು. ನನ್ನ ಕಸಿನ್ ಪಾಪುದು ನೇಮಿಂಗ್ ಸೆರೆಮನಿ ಇತ್ತು. ಸೊ ನಾವು ಹೋಗೋಷ್ಟರಲ್ಲಿ ಇನ್ನೂ ಜಸ್ಟ್ ಎಲ್ಲ ಬರ್ತಾಯಿದ್ರು. ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು. ಹೋದ ಕೂಡಲೇ ನನ್ನ ಅಕ್ಕ, ದೊಡ್ಡಮ್ಮ, ಅಣ್ಣ ಎಲ್ಲರೂ ಪಾಪುನ ಎತ್ಕೊಂಡು ಮಾತಾಡಿಸ್ತಾ ಇದ್ರು. ಹೊರಗಡೆ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು. ಹಾಗೆ ಎಲ್ಲರೂ ಮಾತಾಡಿಸ್ತಾ ಕುತ್ಕೊಂಡಿದ್ವಿ. ಪಾಪುನ ನಮ್ಮೂರಿಗೆ ಕರ್ಕೊಂಬರ್ತಾ ಇರೋದು ಫಸ್ಟ್ ಟೈಮು. ನಾನು ಕೂಡ ಬಂದು ಆಲ್ಮೋಸ್ಟ್ 1.5 ಇಯರೇ ಆಗೋಗಿತ್ತು. ನಾನು ಹುಟ್ಟಿದ್ದು ಸಿದ್ದಾಪುರದಲ್ಲೇ. ನಮ್ಮೂರಿಗೆ ಬರಬೇಕು ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಒಂಥರ ನನಗೆ ಸೆಕೆಂಡ್ ತವ್ರ ಮನೆಗೆ ಬಂದಿರೋ ಹಾಗೆ ಫೀಲ್ ಆಗುತ್ತೆ. ಇನ್ನು ನನ್ನ ಮಗಳು ಬರ್ತಿದ್ದಂಗೆ ಅವ್ರ ಅಣ್ಣನ ಜೊತೆಲಿ ಅಡ್ಜಸ್ಟ್ ಆಗಿಬಿಟ್ಲು. ಸೊ ಅವನ ಜೊತೆ ಫುಲ್ ಡೇ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ನನ್ನ ಕಸಿನ್ಗೆ ಬೇಬಿ ಬಾಯ್, ಹಾಗೆ ಅವನಿಗೆ ರುದಾನ್ ಅಂತ ಹೇಳಿ ನೇಮ್ ಕೂಡ ರಿವೀಲ್ ಮಾಡಿದರು. ನೇಮ್ ಕೂಡ ತುಂಬಾ ಕ್ಯೂಟಾಗಿದೆ, ಯುನೀಕ್ ಅನಿಸ್ತು. ಹಾಗೆ ನೇಮ್ ರಿವೀಲಿಂಗ್ ಥೀಮ್ ಕೂಡ ತುಂಬಾ ಯುನೀಕ್ ಆಗಿತ್ತು. ಈವನ್ ಡೆಕೋರೇಷನ್ ಐಡಿಯಾ ಕೂಡ ತುಂಬಾ ಚೆನ್ನಾಗಿ ಅನಿಸ್ತು. ಹಾಗೆ ತುಂಬ ಜನ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಎಲ್ಲರ ಜೊತೆನೂ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನನ್ನ ಮಗಳು ಇಷ್ಟೊತ್ತು ಆಟಾಡಿ ನನ್ನ ಎತ್ಕೊ ಅಂತ ಬಂದಿದ್ಲು. ಸೊ ಹಂಗಾಗಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹೂವು ಎಲ್ಲ ತೆಗೆದು ನನ್ನ ತಲೆ ಮೇಲೆ ಹಾಕ್ತಾಯಿದ್ಲು. ಆಲ್ಮೋಸ್ಟ್ ಗೆಸ್ಟ್ ಎಲ್ಲ ಊಟಕ್ಕೆ ಹೋಗ್ತಾ ಇದ್ರು. ಸೊ ಪಾಪು ನೇಮ್ ರಿವೀಲ್ ಆದಮೇಲೆ ಅವನಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇತ್ತು. ಹಾಗಾಗಿ ಅವನಿಗೆ ಸಮಾಧಾನ ಮಾಡೋಕ್ಕೆ ಅಂತ ಒಳಗಡೆ ಕರ್ಕೊಂಡೋದ್ರು. ಸ್ಟೇಜ್ ಕೂಡ ಫುಲ್ ಫ್ರೀ ಇತ್ತಲ್ಲ. ಸೊ ಹಾಗಾಗಿ ಪಾಪು ಸ್ಟೇಜ್ ಮೇಲೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಆಲ್ಮೋಸ್ಟ್ ಅವರೆಲ್ಲ ಅವಳ ಕಸಿನ್ಸೇನೆ. ಎಲ್ಲ ಮಕ್ಕಳನ್ನು ಸ್ಟೇಜ್ ಮೇಲೆ ಆಟ ಆಡ್ತಾ ಇದ್ರು. ಹಾಗೆ ನನ್ನ ಮಗಳನ್ನು ಅವ್ರ ಅಕ್ಕನ ಜೊತೆಲಿ ಆಟ ಆಡ್ತಾ ಇದ್ಲು. ಅಕ್ಕನ ಜೊತೆಲಿ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ತುಂಬ ಹೊತ್ತು ಆಟಾಡಿ ಎಲ್ಲ ಆಲ್ಮೋಸ್ಟ್ ಸ್ಟೇಜ್ ಖಾಲಿ ಆದಮೇಲೆ ಹಾಗೆ ಸೋಫಾ ಮೇಲೆ ಮಲಗಿದ್ದಾಳೆ ನೋಡಿ. ಅಷ್ಟೊತ್ತಿಗೆ ಪಾಪುನ ಕರ್ಕೊಂಡು ಬಂದಿದ್ರು. ಪಾಪುಗೆ ವಿಶ್ ಮಾಡೋದಕ್ಕೆ ಅಂತ ಹೇಳಿ ಸ್ಟೇಜ್ ಮೇಲೆ ಬಂದ್ವಿ. ಹಾಗೆ ಫೋಟೋ ಕೂಡ ತೆಗೆಸ್ಕೊತಾ ಇದ್ವಿ. ಫ್ಯಾಮಿಲಿ ಎಲ್ಲರೂ ಒಂದ್ಸಲ ಫೋಟೋನ ತೆಗೆಸ್ಕೊಂಡ್ವಿ. ಹಾಗೆ ಕಸಿನ್ಸ್ ಜೊತೆಲಿ ಒಂದು ರೌಂಡ್ ಫೋಟೋನ ತೆಗೆಸ್ಕೊಂಡ್ವಿ. ನನ್ನ ಮಗನ ಫಂಕ್ಷನ್ಗೆ ಹೋದ್ಮೇಲೆ ನಾನು ಅವನ್ನ ಎತ್ಕೊಂಡಿದ್ದೆ ಕಡಿಮೆ. ಎಲ್ಲರೂ ಎತ್ಕೋತಾ ಇದ್ರು. ಆಲ್ಮೋಸ್ಟ್ ನನ್ನ ಕಸಿನ್ಸ್ ಜೊತೆನೇ ಇದ್ದ. ಹಾಗೆ ಅಣ್ಣನ ಜೊತೆಲೂ ಒಂದು ಫೋಟೋ ತೆಗೆಸ್ಕೊತಾ ಇದ್ವಿ. ಪಾಪು ಅವನ ಜೊತೆಲೇ ಇದ್ದ ತುಂಬ ಹೊತ್ತು. ಅವನು ಸೈಲೆಂಟಾಗಿ ಇದ್ದಿದ್ದರಿಂದ ನನಗೆ ಪಾಪುನ ಮೇಂಟೈನ್ ಮಾಡೋದಕ್ಕೆ ಅಷ್ಟು ಕಷ್ಟ ಅನಿಸ್ಲಿಲ್ಲ. ಇವಳನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗಿತ್ತು. ಹಾಗೆ ಸಿಸ್ಟರ್ಸು ಫೋಟೋ ತೆಗೆಸ್ಕೊತಾ ಇದ್ರು ಇಲ್ಲಿ. ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ನಾವು ಊಟಕ್ಕೆ ಅಂತ ಹೇಳಿ ಬಂದ್ವಿ. ಆ್ಯಸ್ ಯೂಶ್ವಲ್ ನನ್ನ ಮಗಳಿಗೆ ಸಪ್ರೇಟಾಗಿ ಊಟ ಹಾಕ್ಕೊಡ್ಬೇಕು. ಅವಳು ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಆದರೆ ಅವಳಿಗೆ ಸಪ್ರೇಟಾಗಿ ಹಾಕ್ಕೊಡ್ಬೇಕು. ಇಲ್ಲಿ ಅಣ್ಣನ ಜೊತೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ತಿಂತಾ ಇದ್ಲು. ಅಣ್ಣನ ಹತ್ರ ನೀರು ಕುಡಿಸು ಅಂತ ಹೇಳ್ತಾ ಇದ್ಲು. ಅವ್ನು ಕುಡಿಸ್ತಾ ಇದ್ದಾನೆ. ಸೊ ಸ್ವಲ್ಪ ತಿನ್ನೋದು, ಸ್ವಲ್ಪ ವೇಸ್ಟ್ ಮಾಡೋದು ಹೀಗೆ ಮಾಡ್ತಾಯಿದ್ಲು. ಆ್ಯಂಡ್ ನಾವು ಕೂಡ ಎಲ್ಲರೂ ಊಟಕ್ಕೆ ಕುತ್ಕೊಂಡಿದ್ವಿ. ಪಾಪುನ ಕೂಡ ಕೂರಿಸ್ಕೊಂಡು ಊಟ ಮಾಡ್ತಾ ಇದ್ದೆ. ಸ್ವಲ್ಪ ಸ್ಲೋ ಆಗ್ತಾ ಇತ್ತು ಪಾಪು ಇದ್ದಿದ್ದರಿಂದ. ಹಾಗಾಗಿ ನನ್ನ ದೊಡ್ಡಮ್ಮ ಬೇಗ ಬೇಗ ಊಟ ಮಾಡಿಕೊಂಡು ಪಾಪುನ ಎತ್ಕೊಂಡ್ರು. ಹಾಗಾಗಿ ನಮಗೆ ಊಟ ಮಾಡೋಕ್ಕೆ ಸ್ವಲ್ಪ ಆರಾಮಾಯಿತು. ನಾನು, ಮಮ್ಮಿ ಹಾಗೆ ಅಣ್ಣ ಎಲ್ಲರೂ ಒಟ್ಟಿಗೆ ಊಟ ಕೂತಿದ್ವಿ. ಊಟ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಸೊ ಊಟ ಮಾಡಿಕೊಂಡು ನಾವು ಸ್ಟೇಜ್ ಕಡೆ ಬಂದ್ವಿ. ಹಾಗೆ ಎಲ್ಲರ ಜೊತೆನೂ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ತುಂಬ ಟೈಮ್ ಆದಮೇಲೆ ಎಲ್ಲರ ಜೊತೆ ಈ ಥರ ಫ್ರೀಯಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದಿದ್ದು. ನನ್ನ ಮಗಳಂತೂ ಫಂಕ್ಷನ್ ಪೂರ್ತಿ ಒಂದು ಅಣ್ಣನ ಜೊತೆ ಇಲ್ಲ ಅಕ್ಕನ ಜೊತೆ ಇಬ್ಬರ ಜೊತೆ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದ್ಲು. ಸೊ ಅವ್ರು ಇದ್ದಿದ್ದರಿಂದ ಟೆನ್ಷನ್ ಫ್ರೀ ನನಗೆ. ಅದಾದಮೇಲೆ ನನ್ನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು. ತುಂಬಾ ಎಂಜಾಯ್ ಮಾಡಿದ್ಲು ನನ್ನ ಮಗಳು. ಡೇ ಪೂರ್ತಿ ಫುಲ್ ಹ್ಯಾಪಿಯಾಗಿದ್ಲು. ಒಂದು ಚೇಂಜಸ್ ಕೂಡ ಸಿಕ್ತು ಅವಳಿಗೆ ಇಲ್ಲಿ ಬಂದು. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಎಲ್ಲರೂ ಕೂಡ ಮನೆಗೆ ಹೊರಟ್ವಿ. ಅಣ್ಣ ನನ್ನ ಮಗನ ಮಾತಾಡಿಸ್ತಾ ಇದ್ದ ನೋಡಿ, ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದ ಅಂತ. ಫುಲ್ ಹ್ಯಾಪಿಯಾಗಿದ್ದ.
ಫಂಕ್ಷನ್ ಎಲ್ಲ ಮುಗೀತು, ಎಲ್ಲರೂ ಬ್ಯಾಕ್ ಟು ಹೋಮ್. ನಾವು ದೊಡ್ಡಪ್ಪನ ಮನೆ ಕಡೆ ಹೊರಟ್ವಿ. ಸೊ ಲಾಂಗ್ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಹೋದ್ವಿ. ಹೆಲೋ ನಮ್ಮ ದೊಡ್ಡಪ್ಪನ ಮನೆಗೆ ಹೋದ್ಮೇಲೆ ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗೆ ಡೇನ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅಕ್ಕನ ಮನೆಗೆ ಬಂದಿದ್ವಿ. ಅವ್ರ ಮನೇಲಿ ಆದ್ರ ಮಳೆ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಸೊ ಆ ಹಬ್ಬಕ್ಕೆ ಅಂತ ಹೇಳಿ ಎಲ್ಲರೂ ಬಂದಿದ್ವಿ. ಎಲ್ಲರ ಜೊತೆನೂ ಮಾತಾಡ್ತಾ ಕೂತಿದ್ವಿ. ಸುಮ್ಮನೆ ಮನೆ ಮುಂದೆ ವ್ಯೂಸ್ನ ತಗೋತಾ ಇದ್ದೆ. ನಮ್ಮ ಭಾವ ವಿಡಿಯೋಗೆ ಹಾಯ್ ಮಾಡ್ತಾ ಇದ್ದಾರೆ. ಇವರು ಕೂಡ ನಮ್ಮ ದೊಡ್ಡ ಭಾವ, ಹಾಗೆ ಅಣ್ಣ, ದೊಡ್ಡಪ್ಪ ಎಲ್ಲರೂ ಕೂಡ ಬಂದಿದ್ರು. ಮನೆ ಮುಂದೆ ವ್ಯೂಸ್ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಜಾಗ ಕೂಡ. ಹಾಗೆ ಭಾವ ಪಾಪುನ ಎತ್ಕೋತಾ ಇದ್ರು. ಸುಮ್ಮನೆ ಇದ್ದ, ಇವಾಗಷ್ಟು ಅವನಿಗೆ ಗೊತ್ತಾಗಲ್ಲ ಯಾರ್ಯಾರು ಅಂತ ಹೇಳಿ. ಹಾಗಾಗಿ ಎಲ್ಲರ ಹತ್ರನೂ ಹೋಗ್ತಾನೆ. ಅಕ್ಕನ ಮಕ್ಕಳು, ಹಾಗೆ ಅಣ್ಣನ ಮಕ್ಕಳು, ನನ್ನ ಮಕ್ಕಳು ಫುಲ್ ಒಂದು ಪಾಪುಗಳದೇ ಒಂದು ಗ್ಯಾಂಗ್ ಆಗಿತ್ತು. ಇಲ್ಲಿ ನನ್ನ ಅಕ್ಕನ ಮಗಳು ಪಾಪುಗೆ ಮಾತಾಡಿಸ್ತಾ ಇದ್ದಾಳೆ. ಅವನು ರಿಯಾಕ್ಟ್ ಮಾಡ್ತಾ ಇದ್ದ. ಹಾಗೆ ಅಣ್ಣನ ಮಗಳೂ ಬಂದ್ಲು. ನನ್ನ ಮಗಳಿಗಂತೂ ಪಾಪುಗೆ ಯಾರು ಮಾತಾಡ್ಸಂಗಿಲ್ಲ. ಅಲ್ಲಿಬ್ರು ಅಕ್ಕಂದ್ರು ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳಿ ಮಧ್ಯ ಬಂದು ಸ್ಟಾಪ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಹೀಗೆ ಆಗ್ತಾ ಇತ್ತು. ಪಾಪುನ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ, ಅವಳು ಯಾರನ್ನೂ ಮಾತಾಡ್ಸಕ್ಕೆ ಕೊಡ್ತಾ ಇರಲಿಲ್ಲ. ಸ್ವಲ್ಪ ಹಾಗೆ ಕಿರಿಕ್ ಮಾಡ್ತಾ ಇದ್ಲು. ಅವಳು ಮಾತ್ರ ತಮ್ಮನ ಮಾತಾಡಿಸ್ಬೇಕು, ಬೇರೆ ಯಾರು ಮಾತಾಡಿಸ್ಬಾರ್ದು. ಎಲ್ಲರೂ ಕೂಡ ಸಣ್ಣ ಮಕ್ಕಳು ಅಲ್ಲಿದ್ದವರು. ಸೊ ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಫ್ರೆಂಡ್ಸ್ ಆದರು. ಸೊ ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಸ್ತಾ ಇದ್ರು. ಸೊ ಹಾಗೆ ಟೈಮ್ ಕೂಡ ಹೋಗಿದ್ದೇ ಗೊತ್ತಾಗಲಿಲ್ಲ. ಫುಲ್ ಟೈಮ್ ಪಾಸ್ ಆಯಿತು. ತುಂಬ ಹೊತ್ತು ಹೊರಗಡೆನೆ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ಪಾಪು ಅಂತೂ ಫುಲ್ ಸೈಲೆಂಟಾಗಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದ. ಅಣ್ಣನ ಜೊತೆಲಿ ಸ್ವಲ್ಪ ಹೊತ್ತು ಆಟಾಡಿ ಹಾಗೆ ನನ್ನ ಹತ್ರ ಬಂದ. ನಮ್ಮ ಅಂಕಲ್ ಕೂಡ ಬಂದರು, ಪಾಪುನ ಎತ್ಕೊಳ್ತೀನಿ ಅಂತ ಇದ್ರು. ಸೊ ಹಾಗಾಗಿ ಪಾಪುನ ಅವ್ರು ಎತ್ಕೊಂಡ್ರು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ದೊಡ್ಡಪ್ಪನ ಜೊತೆಲಿ ಮಾತಾಡ್ತಾ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಊಟಕ್ಕಾಗಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಬ್ಬಕ್ಕೆ ಅಂತ ಸ್ಪೆಷಲ್ಲಾಗಿ ನಾನ್ ವೆಜ್ ಪ್ರಿಪೇರ್ ಮಾಡಿದರು. ಫುಡ್ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಗಳು ನನಗೆ ಊಟ ಮಾಡಿಸ್ತಾ ಇದ್ಲು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಹಾಗೆ ಟೈಮ್ ಕೂಡ ಆಗೋಯಿತು. ಅಕ್ಕ ನನಗೆ ಅರಿಶಿನ ಕುಂಕುಮ ಕೊಟ್ಟಳು. ನನ್ನ ಮಗಳು ನನಗೂ ಹಚ್ಚು ಅಂತಿದ್ಲು. ಸೊ ಅವಳಿಗೂ ಹಚ್ಚಿದ್ಲು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರೋ ನನ್ನ ವ್ಲಾಗ್ಸ್ಗೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಾಯ್ ಬಾಯ್.